ವಿಪ್ರೋತ್ತಮ ದಿವ್ಯ ಪಾದಾರಂದೇವರಿಗೆ ನನ್ನ ಭಕ್ತಿಪೂರ್ವ ನಮಸ್ಕಾರಗಳು. ಆ ಮಹಾನ್ ಸಾಧಕ ಅಂತ ಡಾಕ್ಟರ್ ಎಲ್ಲ ಹೇಳಿದರೆ ಆ ಸಾಧಕ ಅಂತ ನನ್ನಲ್ಲಿ ಕಡಿಮೆ ಇದೆ. ನಾನು 1950ರಲ್ಲಿ ಹೈಸ್ಕೂಲ್ ಜಾತಿ ಆಗಿದ್ದಾಗ ನನ್ನ ಪರಮ ಪೂಜ್ಯ ಗುರುಗಳು ಜಿ ನಾರಾಯಣ ಮೂರ್ತಿ ಅಂತೇಳಿ ಶೃಂಗೇರಿ ಸಂಪಾದಿಸ್ತಾ ಇರೋರು. ಅವನು ಪಾಠ ಮಾಡ್ತಾನೆ ಭಗವದ್ಗೀತಾ ಈಸ್ ಎನ್ಸೈಕ್ಲೋಪೀಡಿಯಾ ಫಿಲಾಸಫಿ ಎಂದರು. ಭಗವದ್ಗೀತೆ ತತ್ವಜ್ಞಾನ ವಿಶ್ವಕೋಶ ಅಷ್ಟೇ ಮಾತು ಹೇಳಿಲ್ಲ. ಅವತ್ತು ಓದಬೇಕು ಅನ್ನಿಸ್ತು. ತಗೊಂಬಂದು ಬಸ್ ಹುಡುಕಿ ಪ್ಯಾಕೇಜ್ ಹಚ್ಚಂಪುರ ಕಾಪಿ ತೊಗೊಂಬಂದೆ. ನಾನು ಓದಿದೆ, ಖುಷಿ ಆಯಿತು. ಆಮೇಲೆ ಇತ್ತೀಚೆಗೆ ಓದಿದಾಗ ಒಂದು ಭಯಂಕರ ವಿಷಯ ಇತ್ತು. ಏನಂದರೆ ಮನುಷ್ಯ ಆಯುಷ್ಯ ಬರೀ 100 ವರ್ಷ, ಅದೇನೂ ಅಲ್ಲ. ಆ ಬ್ರಹ್ಮನ ಕಾಲಮಾನ ಗೀತಾ ಪ್ರಕಾರವಾಗಿ 1000 ಯುಗಗಳು ಒಂದು ರೌಂಡ್ ಮಾಡಿದ್ರೆ ಒಂದಾಗೋರು. ಅಷ್ಟೇ 1000 ವರ್ಷಗಳು ಮಾಡಿದರೆ 4 ಯುಗಗಳು ಒಂದು ರಾತ್ರಿ, ಅಹೋರಾತ್ರಿ ಮತ್ತು ಆಗುವಂಥ ಹೇಳ್ತಾರೆ. ಆಗ ಜೀವನ ಸೃಷ್ಟಿ ಆಗ್ತದೆ. ರಾತ್ರಿ ಹೊತ್ತು ಪ್ರಕೃತಿಯಲ್ಲಿ ಜೀವಿಗಳು ವಿಲೀನ ಆಗ್ತವೆ ಅಂತ ಗೀತೆಗಳು ಬರುತ್ತೆ. ಮಾತಾಡೋ ಕಷ್ಟ ಆಗ್ತದೆ ಹೇಳ್ತೀನಿ. ಆಮೇಲೆ ಅದೊಂದನ್ನು ಏನಿತ್ತು ಅಂದರೆ ಇಷ್ಟು ವರ್ಷಗಳ ನಮ್ಮ 2ನೇ ಅಧ್ಯಾಯದ ಪ್ರಕಾರವಾಗಿ ನಮಗೆ 2 ರೂಪಾಯಿ ಒಂದು 4 ದೇಹ ಇನ್ನು ಅವಿನಾಶಿಯಾದ ಆತ್ಮತತ್ವ. ಆತ್ಮತತ್ವ ಭಗವಂತನ ಅಂಶ. ಭಗವಂತ ಎಲ್ಲ ಗುಣಗಳು ಅದರಿದೆ. ನಾವು ಆತ್ಮಸ್ವರೂಪಗಳು, ದೇಹ ನಾವಲ್ಲ, ಕೊಳಕ್ಷೆ ನಾವಲ್ಲ. ಇವಾಗ ಅನ್ನಿಸ್ತು ನನಗೆ ಎಷ್ಟು ಜನ ಹುಟ್ಟಬೇಕಿದೆ. 2000 ವರ್ಷಗಳು ಯುಗಗಳು ಮಾಡಿದ್ರೆ ಒಂದಿನ ಆಗ್ತದೆ ಬ್ರಹ್ಮನಿಗೆ ಅಂತ 100 ವರ್ಷ ಅವನಿಗೆ. ನಾವು ಅಷ್ಟು ಕಾಲ ಹುಟ್ಟಬೇಕಾದ್ರೆ ಎಷ್ಟು ತೊಂದರೆ ಅನುಭವಿಸ್ಬೇಕು. ಇದು ಯಾಕೆ ಬೇಕು ಈ ಜನ್ಮ ಅಂತ ಆಗಲ್ಲ ನನಗೆ. ಅವಾಗ ಮೂಲ ಹುಡುಕಬೇಕು ಅಂತ ಅಧ್ಯಾಯ ಉಪನಿಷತ್ತುಗಳು, ಬ್ರಹ್ಮಸೂತ್ರ ಭಾಷ್ಯ, ಭಗವದ್ಗೀತೆ, ಆನಂದ ಉಪನಿಷತ್ತು ಎಲ್ಲವೂ ಅಧ್ಯಯನ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದೆ, ಭಗವಂತನ ಕಾಣಲೇಬೇಕು. ಈ ತೀರ್ಮಾನಕ್ಕೆ ಎಲ್ಲ ಕಾರಣ ನನ್ನ ಪೂರ್ವಜನ್ಮದ ಒಳ್ಳೆಯ ಸಂಸ್ಕಾರ ಭಾಳ ಪ್ರಬಲವಾಗಿದೆ. ಅದು ಹೇಳ್ಬಾರ್ದು, ಅಷ್ಟು ಪ್ರಬಲವಾಗಿದೆ. ಲೌಕಿಕವಾಗಿ ಏನು ಅಂತ ಒಳಗೆ ಹೋಗಲ್ಲ. ಹಂಗಾಗಿ ಹುಡ್ಕೊಂಡು ಹೊರಟಾಗ ಎಲ್ಲ ಅಧ್ಯಯನ ಮಾಡಿ ಧ್ಯಾನ ಜಪ ಮಾಡಿ ಅರಿವು ದಾನ ಮಾಡಿಕೊಟ್ರೆ ಅದೊಂದು ಅರಿವು. ಆತ್ಮದ ಕಾಲ ಬೇಗ ಸೊಪ್ಪು ತಿಂದೆ, ದೇಹ ಬೆಂಕಿ ಆಗಿಬಿಡ್ತು. ಬಿಟ್ಬಿಟ್ಟು ಅಧ್ಯಯನ ಮಾಡ್ತಾ ನಾರದ ಭಕ್ತಿ ಸೂತ್ರ ಸಿಕ್ತು. ಅವಾದ್ಮೇಲೆ ಭಕ್ತಿ ಮಾಡಿದ್ರೆ ಹೋಗ್ಬೇಕು, ಅರಿವು ಆಗಲ್ಲ ಕಾಲಕ್ಕೆ ಅಂದ್ಬಿಟ್ಟು ಬಿಟ್ಬಿಟ್ಟು ಭಕ್ತಿ ಹೋಗ್ತೀವಿ. ಯಾವ್ದಾದ್ರು ಭಕ್ತಿ ಹೋಗ್ಬೇಕಂದ್ರೆ ರಾಮಕೃಷ್ಣ ಆಶ್ರಮದ ಸ್ವಾಮಿ ವಿಜಯಾನಂದ ಬರೆದಿರೋ ಪಾರಮಾರ್ಥ ಪ್ರಸಂಗ. ಅವಾದ್ಮೇಲೆ ಭಕ್ತಿ ಮಾರ್ಗನೇ ಮುಕ್ತಿ ಅನುಕೂಲ ತಲೆಯೋಕೆ ಒಂದು ಸತ್ಯ ಮನ್ಕೊಂಡು ಭಕ್ತಿ ಮಾರ್ಗ ಹೊಡ್ಕೊಂಡು ಹೊರಟೆ. ಎಲ್ಲರೂ ದೀಕ್ಷೆ ಬದಲಾಯಿತು. ಸ್ವಾಮಿ ಪುರುಷೋತ್ತಮಾನಂದ ಮಹಾರಾಜರಿಂದ ದುರ್ಗಾ ಮಂತ್ರ ದೀಕ್ಷೆ ತೊಗೊಂಡೆ, ಸಪ್ತಶಕ್ತಿ ತೊಗೊಂಡೆ. ಅದನ್ನು ಸಾಧನೆ ಪ್ರಾರಂಭ ಆಯಿತು. ನಿತ್ಯ ಸಪ್ತಶಕ್ತಿ ಪಾರಾಯಣ, ದುರ್ಗಾ ಮೂಲ ಮಂತ್ರ ಜಪ, ದೇವಪಾರಾಯಣ, ಲಲಿತ ಸಾಧನೆ ಓದ್ತಾ ಬಂದು ಹಿಂಗಾಗಿ 14 ಮಕ್ಕಳು ಪೂರ್ವ ಇದ್ದಾಗ ಯಾರೋ ಪುಣ್ಯಾತ್ಮ ಚಳಿಗೆ ಹೋಮ ಮಾಡ್ತಿದ್ರು. ಅದು ನಾನು ಮಾಡಿಸ್ಬೇಕು ಅನ್ನಿಸ್ತು. ಭಗವತಿ ಪ್ರೇರಣೆ ಒಂದು ಮ್ಯಾನೇಜ್ ಶೇಷಾಧಿಕಾರಿ ಕೇಳಿದೆ. ನಾವು ಮಾಡೋದು ಭಾಗವೇ ದುಡ್ಡು ಕಟ್ಬಿಟ್ಟು 2,500 ಇವು 25,000 ಆಗಿದೆ ಒಂದು ಹೋಮಕ್ಕೆ. ಬಂದೆ, 1 ಆಯಿತು, 2 ಆಯಿತು, 18 ಆಯಿತು, 20 ಆಯಿತು. ಇನ್ನೂ ಮುಂದುವರಿಬೇಕು ಅಂತ ಮಾಡಿದ್ದೀನಿ. 20 ಜನಕ್ಕೆ ಹೋಮ ಮಾಡಿಸಿ ಸುಮಾರು ಜನ 100 ಜನಕ್ಕೆ ಹೋಮ ಮಾಡಿಸಿದ್ದೀನಿ. ರೇಟ್ ಕೊಡಿಸಿ ಮಾರ್ಗ ಮುಂದುವರೆದಾಗ ನನಗೆ ನಾಮ ಜಪಂದ ಸರ್ವಶ್ರೇಷ್ಠ ಮೋಕ್ಷಕ್ಕೆ ಅನ್ನೋದು ಮನಗಂಡ ಮೇಲೆ ದುರ್ಗಾ ಮೂಲ ಮಂತ್ರ ಮಾಡ್ತಾ ಬಂದೆ. ನಾನೇ ಇಟ್ಕೊಬಂದ ಆಸಕ್ತಿಯವರಿಗೆ ಶಿವಪಂಚಾಕ್ಷರಿ, ರಾಮತಾರಕ ಮಂತ್ರ ಇವೆಲ್ಲವನ್ನೂ ಕೂಡ ಹೇಳ್ಕೊಡ್ತಾ ಬಂದು ಒಂದು ಮಟ್ಟಕ್ಕೆ ಮಾಡ್ಕೊಂಡು 3 ಭಾಗದ ವಾರ್ಷಿಕ, ಉಪಾಂಶ, ಮಾನಸಿಕ ಅಂತೇಳಿ ನೀವು ರಾಮ ತಾರಕ ಮಾಡಿ ಆಮೇಲೆ ಗಂಟು ತಗೊಂಡು ನನ್ನ ಪ್ರಾರ್ಥನೆ ಬೆಳೆದು ಹೆಚ್ಚಾಗಿ ಗಾಯತ್ರಿ ಜಪ ಮಾಡಿ, ನೀವು ವಿಷ್ಣು ಮಂತ್ರ ಜಪ ಮಾಡಿ ಗಾಯತ್ರಿ ಜಪ ಮಾಡೋ ಒಂದು ಸ್ನೇಹಿತರು ಸಿದ್ಧಾರಾಮ ಅಂತೇಳಿ ಅವರ ಪ್ರಗತಿಸಿ ಎಷ್ಟು ಮಾಡ್ತಿದ್ದಾರೆ ಗಾಯತ್ರಿಯಿಂದ ಏಕಜಪ ಮಾಡ್ತೀವಿ. 3 ಮಾತುಗಳು ಬೆಂಕಿಯಿಂದ ಜನ ನಂಬ್ಕೊಂಡು 3 ಗಾಯತ್ರಿ. ಇದು ಸರಿನಾ?
ಅದು 108 ಗಾಯತ್ರಿ ಮಾಡ್ತೀನಿ ಅಂತೇಳಿ ಇವತ್ತು 108 ಮಾಡ್ತಾಯಿದ್ದಾರೆ. ಸುಮಾರು ವರ್ಷ ಯಾರು ಒಂದು ಸಾವಿರ ఎక్కువ ಬೇಕಂತ ಮಾತಾಡ್ತೀವಿ. ಹಂಗಾಗಿ ಗಾಯತ್ರಿ ಜಪ ಮಾಡಿ ಚೆನ್ನಾಗಿ ಹೆಚ್ಚು ಕಾಲ ಜಪಕ್ಕೆ ಬಳಸಿ ತಾಯಿಗಳು ಇಷ್ಟಮಂತ ಜಪ ಮಾಡಿ ಜಪದಿಂದ ಮೋಕ್ಷವನ್ನು ಪಡಿಬೋದು. ಉಪಾಂಶ ಜಪ, ವಾಚಿಕ ಉಪಾಂಶ, ಮಾನಸಿಕ ಜಪ ಮಾಡಿ ಅದನ್ನು ಮನಸ್ಪತಿ ಆಧಾರ ಇಟ್ಕೊಂಡು ಬರೋದು. ಆಮೇಲೆ ಒಂದೊಂದು ವಿಷಯ ಹೇಳ್ತೀನಿ ನಿಮಗೆ. ಇದೆಯಲ್ಲ ಪಂಡ್ರಾಪುರ ಕಾಫಿಗಿಂತಲೂ ಹೆಚ್ಚು ನಮ್ಮ ದೃಷ್ಟಿಲಿ ಭಕ್ತ ಭಗವಂತ ಆಟ ಆಡಿದ ಜಾಗ ಅದು. ಒಂದು ಸಲ ಭಗವಂತನಾಮ ಸ್ಮರಣೆ ಮಾಡ್ತಾನೆ. ಪುಂಡಲೇಖ ಅಂತ ಒಂದು ಭಕ್ತ ಇರ್ತಾನೆ. ವೈಕುಂಠದಲ್ಲಿ ಲಕ್ಷ್ಮೀ ನಾರಾಯಣ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನನ್ನ ಭಕ್ತರು ಯಾರು ಅಂತ ನೋಡೋಣ. ಭೀಮಾಂತೀರ ಪುಂಡಲೇಖ ಅಂತ ಇದ್ದಾನೆ ಅಂತ ನೋಡ್ತಾರೆ. ಏನು ಹೆಸರೇ ಹೇಳಲ್ಲ, ಬೆಳಗ್ಗೆ ಅಪ್ಪ ಅಮ್ಮ ಸೇವೆ ಮಾಡ್ತಾ ಇರ್ತಾನೆ. ಅವನೇ ಅವ್ನ ಭಕ್ತ. ಹಂಗಂದ್ಬೇಡ ಲಕ್ಷ್ಮಿ, ಪಕ್ಷ ಮಾಡಬೇಡ, ಭಕ್ತದ ಅವ್ರ ಕಷ್ಟ ಪಕ್ಷ ಮಾಡಬೇಕಾದ್ರೆ ಆಟ ಮಾಡ್ತಾಳೆ ಲಕ್ಷ್ಮಿ. ಸರಿ ನಾನು ಹೋಗ್ತಾ ಇರುತ್ತೆ ನಾರಾಯಣ ದೊಡ್ಡ ನಂಬಟ ಬಂದ ಪುಂಡಲಿಕ ಅವನು ಅಪ್ಪ ಅಮ್ಮಂಗೆ ಊಟ ಬಡಿಸಿ ಹಾಲು ಹೊತ್ತಿ ಒಂದು ಮಗಸಿ ಸೇವೆ ಮಾಡ್ತಾ ಇರ್ತಾರೆ. ಎಷ್ಟೊತ್ತಾರ ಬರಲ್ಲ. ನಾನು ಕಣ ನಮ್ಮ ತಂದೆ ನಾರಾಯಣ ಬಂದೇನೆ, ಅವನಿಂದ ಬಂದಿಟ್ಟು ಇಟ್ಕೆ ತೆಗು ಆ ಇಟ್ಕೆ ಮೇಲೆ ಹೆಂಗೆ ನಿಂತಿರ್ತಾರೆ ಇವತ್ತು ಹಂಗೆ ಇದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತಾಗ ಲಕ್ಷ್ಮಿ ಎಷ್ಟೊತ್ತಾದರೂ ಲಕ್ಷ್ಮಿ ಬರ್ತಾಳೆ. ನಾನು ಕಣ ಪುಂಡ ತಾಯಿ ಬಂದಾಗ ಅವ್ರ ಮನೆ ಒಂದು ಇನ್ನೊಂದು ಜೊತೆ ಆಗುತ್ತೆ ಅತ್ತೆ ನಿಂತ್ಕೊಂತ ಇಬ್ಬರು. ಇವಾಗ ಆಮೇಲೆ ನಿನ್ನ ಮಾತಾಡ್ತಿರೋ ಭಕ್ತಿ ಮೆಚ್ಚಿದಾಗ ಏನು ಬೇಕು ಕೇಳು ಅಂತ ಮಕ್ಕಳು ಚೆನ್ನಾಗಿತ್ತು ಅಂತ ಸೇವೆಯನ್ನು ಚೆನ್ನಾಗಿ ಮಾಡಬೇಕು. ಈಗ ಸೇವೆ ಮಾಡಬೇಕು, ಹಸಿರ ಸೇವೆ ಮಾಡಬೇಕು. ಆಮೇಲೆ ಅತ್ತೆ ಮಾಮೂಲ ಸೇವೆ ಮಾಡಬೇಕು. ಇದು ಮಾಡಿದರೆ ಭಗವಂತ ಹೋಗಿದ್ದಾನೆ, ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಹಂಗಾಗಿ ನಾವು ಏನಿದೆ ಹೊರಗೆ ಬಂದ ಇಬ್ಬರು ಕೇಳ್ತಾರ, ಆ ಹೊಂಡ ಕೇಳ್ತಾರೆ, ಹೆಂಗೆ ನಿಂತಿದ್ದಾರೆ ಹಂಗೆ ಕೇಳಿದ್ರೆ ಮಹಾಕ್ಷೇತ್ರ ಬಂದು ಭಕ್ತರಿಗೆ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಂಡೆ ತಥಾಸ್ಮಿ ಇವತ್ತು ಹಂಗೆ ನಿಂತಿದ್ದಾರೆ. ಪಂಡ್ರಾಪುರ ಮಹಾನ್ ಕ್ಷೇತ್ರ, ಭಕ್ತ ಮತ್ತು ಭಗವಂತ ಆಟ ಆಡಿದ ಜಾಗ ಅದು. ಹಂಗಾಗಿ ಅಲ್ಲಿ ತುಂಬ ಪುಣ್ಯ ಕ್ಷೇತ್ರ ನೋಡ್ಕೊಂಬರ್ಬೋದು. ಆಮೇಲೆ 3 ಸಲ ಹೋಗಿದ್ದೆ ಅಲ್ಲಿಗೆ. ನೀವು ಕೂಡ ಹೋಗಿ ಬನ್ನಿ.